गुरुवे सर्वलोकानां विशुद्धे भवरोगिणां हृदये सर्वविद्यानां दक्षिणामूर्तये नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ಎಲ್ಲ ಸದ್ಭಕ್ತರು ಕೂಡ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ದ್ವಾದಶ ಪಟ್ಟಾಭಿಷೇಕ ವರ್ಧಂತಿ ಕಾರ್ಯಕ್ರಮದಲ್ಲಿ ಹಾಗೂ ಈ ರೇವಣಸಿದ್ದೇಶ್ವರ ಕಂಬಾಪುರಿ ಮಠದ ಶಾಖಾ ಮಠವಾಗಿರ್ತಕ್ಕಂಥ ರೇವಣಸಿದ್ದೇಶ್ವರ ಪುಣ್ಯಾಶ್ರಮ ಮಠದ 10ನೇ ವರ್ಷದ ಈ ಒಂದು ಮಹೋತ್ಸವ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಇದು ಅತ್ಯಂತ ಒಂದು ಪವಿತ್ರವಾಗಿರ್ತಕ್ಕಂಥ ಸಂದರ್ಭ. ಶ್ರೀಗಳವರ ಬಗ್ಗೆ ಹೇಳಬೇಕಂದ್ರೆ ಏನು ಹೇಳಬೇಕಂತ ಹೇಳಿ ನಮಗೂ ಕೂಡ ತಿಳಿತಾ ಇಲ್ಲ, ಆದ್ರೂ ಕೂಡ ನಾನು ಹೇಳುತ್ತೇನೆ. ಸ್ವಾಮಿಗಳವರಿಗೆ ಪಟ್ಟಾಭಿಷೇಕ ಯಾಕೆ ಮಾಡಬೇಕು ಅಂತ ಹೇಳಿ ಕೆಲವು ಜನಗಳಲ್ಲಿ ಮನಸ್ಸಿನಲ್ಲಿ ಬಂದಿರ್ತದೆ. ಎಲ್ಲ ಲೌಕಿಕವನ್ನ ಬಿಟ್ಟಂತ ಸನ್ಯಾಸಿಗಳಿಗೆ ಪಟ್ಟಾಭಿಷೇಕ ಯಾಕೆ, ಹಲವು ಭಕ್ತರಲ್ಲಿ ಗೊಂದಲ ಮೂಡಿರುತ್ತದೆ. ಹೇಗೆ ಅಂತಂದ್ರೆ, ನಾವು ಸ್ಕೂಲ್ಗಳಲ್ಲಾಗಿರ್ಬೋದು, ದೊಡ್ಡ ದೊಡ್ಡ ಕಂಪನಿಗಳಲ್ಲಾಗಿರ್ಬೋದು, ಅಲ್ಲಿ ಪದವಿ ಪ್ರದಾನ ಅನ್ನುವಂತ ಕಾರ್ಯಕ್ರಮವನ್ನ ಮಾಡ್ತಾರೆ. ಎಲ್ಲ ಭಕ್ತರು ಕೂಡ ಸ್ವಲ್ಪ ಗಮನ ಇಟ್ಟು ಕೇಳಬೇಕು. ಪದವಿ ಪ್ರಮಾಣ ಅನ್ನುವಂತ ಕಾರ್ಯಕ್ರಮವನ್ನ ನಾವು ನೋಡ್ತೇವೆ. ಹಾಗೆ ಅದ್ ಯಾಕೆ ಮಾಡ್ತೇವೆ ಅಂತಂದ್ರೆ, ಅವ್ರಿಗಿನ್ನೂ ಹೆಚ್ಚಿನ ರೀತಿಯಲ್ಲಿ ಖುಷಿಯಿಂದ ಕಾರ್ಯಕ್ರಮವನ್ನ ಆ ಸಂಸ್ಥೆಯನ್ನು ನಡೆಸಬೇಕಿದ್ರೆ ಅವ್ರಿಗೆ ಪದವಿ ಪ್ರಮಾಣ ಸಮಾರಂಭಗಳನ್ನ ಮಾಡಿದಾಗ ಇನ್ನೊಂದಿಗೆ ಸಂತೋಷ ಬರ್ತದೆ, ಇನ್ನೊಂದಿಗೆ ಮಾಡ್ಲಿಕ್ಕೆ ಮನಸ್ಸಿನಿಂದ ಒಂದು ಸ್ಫೂರ್ತಿ ಬರ್ತದೆ ಅಂತ ಉದ್ದೇಶದಿಂದ ಪದವಿ ಪ್ರದಾನ ಕಾರ್ಯಕ್ರಮವನ್ನು ನಾವು ಮಾಡುತ್ತೇವೆ. ಹಾಗೆ ಸನ್ಯಾಸಿಗಳಿಗೆ ಪಟ್ಟಾಭಿಷೇಕ ಯಾಕೆ ಅಂತ ಹೇಳಿದ್ರೆ, ಈ ಮಠವನ್ನ ಅವ್ರು ಯಾವತ್ತೂ ಕೂಡ ಬಿಡಬಾರದು. ಈ ಮಠದ ಉತ್ತರೋತ್ತರ ಅಭಿವೃದ್ಧಿಗಾಗಿ ತಮ್ಮ ಜೀವನವನ್ನ ದಾರಿ ಎರೆದು ಭಕ್ತರ ಅಭಿವೃದ್ಧಿಗಾಗಿ ನಾವು ಈ ಮಠವನ್ನು ಯಾವತ್ತೂ ಕೂಡ ಬಿಡಬಾರದು. ಈ ಮಠದಲ್ಲಿ ನೀವಿದ್ದು ಮಠಕ್ಕೆ ಬರುವಂತ ಎಲ್ಲ ಭಕ್ತರಿಗೂ ಕೂಡ ತಮ್ಮ ತಪೋ ಅನುಷ್ಠಾನದಿಂದ ಆಶೀರ್ವಾದವನ್ನ ಸದಾ ಅವರು ನಮ್ಗೆ ಅನುಗ್ರಹಿಸಬೇಕು ಅಂತ ಹೇಳಿ, ಇದು ಸ್ವಾಮಿಗಳು ಮಾಡುವಂತದ್ದ, ಭಕ್ತರೇ ಮಾಡುವಂತದ್ದು ಪಟ್ಟಾಭಿಷೇಕ. ಭಕ್ತರ ಖುಷಿಗೋಸ್ಕರ ಮಠದ ಪೀಠಾಧೀಶ್ವರರಿಗೆ ಪಟ್ಟಾಭಿಷೇಕ ಮಹೋತ್ಸವ ಅಂತ ಹೇಳಿ ಮಠಗಳ ಪರಂಪರೆಯಲ್ಲಿ ನಡೆದುಕೊಂಡು ಬಂದಿದೆ. ಅಂತ ಒಂದು ಪವಿತ್ರದಲ್ಲಿ ಹಾಗೆ ಪರಮ ಪೂಜ್ಯರು ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅವರು ನೋಡಿದ್ರೆ ಹೇಗೆ ಏನ್ ಹೇಳ್ಬೇಕಂತಂದ್ರೆ, ಮನುಷ್ಯನಲ್ಲಿ ಕೆಲವೊಂದಿಷ್ಟು ಗುಣಗಳನ್ನ ನಾವು ಅಳವಡಿಸಿಕೊಳ್ಳಬೇಕು. ಭಗವಂತ ಕೃಷ್ಣ ಪರಮಾತ್ಮ ಹೇಳುತ್ತಾನೆ, ಉದ್ಯಮ ಸಾಹಸಂ ಧೈರ್ಯಂ ಬುದ್ಧಿ ಶಕ್ತಿ ಪರಾಕ್ರಮ ಷಡೇತೆ ಯತ್ರ ವರ್ತಂತೆ ತತ್ರ ದೈವ ಪ್ರಸೀದತೆ ಅಂತ ಹೇಳಿ ಭಗವಂತ ಹೇಳುತ್ತಾನೆ. ಪ್ರತಿಯೊಬ್ಬ ಮನುಷ್ಯನ ಕೂಡ ತನ್ನ ಜೀವನದಲ್ಲಿ ಉದ್ಯಮ ಸಾಹಸ ಧೈರ್ಯ ಬುದ್ಧಿ ಶಕ್ತಿ ಪರಾಕ್ರಮಗಳಂತ 6 ಗುಣಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿರಬೇಕು. ಉದ್ಯಮ ಅಂತಂದ್ರೆ ಒಳ್ಳೆಯ ನಾವು ಉದ್ಯಮಶೀಲರಾಗಿರಬೇಕು. ಆಲಸ್ಯತನ ನಮ್ಮ ಜೀವನದಲ್ಲಿ ಇರಬಾರದು. ಪ್ರತಿನಿತ್ಯವೂ ಕೂಡ ಉದ್ಯಮಶೀಲರಾಗಿರಬೇಕು. ಸಾಹಸ ಅಂತಂದ್ರೆ ಏನಾದ್ರೂ ನಾನು ಮಾಡಬಲ್ಲೆ, ನಾಳೆ ನಾ ಇದನ್ನು ಮಾಡಬಲ್ಲೆ, ಮುಂದಿನ ವರ್ಷ ಅನ್ನೋದ್ರೊಳಗೆ ನಾನು ಇದನ್ನು ಸಾಧಿಸಬಲ್ಲೆ ಅನ್ನುವಂಥದ್ದಕ್ಕೆ ಸಾಹಸ ಅಂತ ಹೇಳ್ತಾರೆ. ಉದ್ಯಮ ಸಾಹಸ ಧೈರ್ಯ. ಹಾಗೆ ಈ ಸಾಹಸವನ್ನು ಮಾಡಬೇಕಿದ್ರೆ ಧೈರ್ಯವೂ ಕೂಡ ನಮಗೆ ಬೇಕು. ಏನೇ ಒಂದು ನಾವು ಕಾರ್ಯ ಮಾಡಬೇಕಿದ್ರೆ, ಮನೆ ಕಟ್ಟಬೇಕಿದ್ರೆ, ಹೊಸದೊಂದು ನಾವು ಗಾಡಿಯನ್ನ ಲೋನ್ ಮಾಡಿ ತಗೊಳ್ಬೇಕಿದ್ರೆ ಅದನ್ನ ನಾನು ದುಡಿದು ತುಂಬಿಸ್ತೇನೆ ಲೋನ್ ಅನ್ನುವಂತ ಶಕ್ತಿ ನಮ್ಮಲ್ಲಿ ಇರಬೇಕು. ಅಂದಾಗ ಮಾತ್ರ ಆ ಧೈರ್ಯ ನಮ್ಮಲ್ಲಿ ಇಟ್ಕೊಂಡಿರ್ಬೇಕು. ಉದ್ಯಮ ಸಾಹಸ ಧೈರ್ಯ, ಬುದ್ಧಿವಂತರಾಗಿರಬೇಕು. ಉದ್ಯಮ ಸಾಹಸ ಧೈರ್ಯ ಬುದ್ಧಿ ಶಕ್ತಿ ಪರಾಕ್ರಮ ಎಲ್ಲವನ್ನು ಕೂಡ ಮಾಡಿ ಸಾಧಿಸಬಲ್ಲೆ ಅನ್ನುವಂತ ಪರಾಕ್ರಮಶಾಲಿಗಳಾಗಿರ್ಬೇಕು ಅಂತ ಹೇಳಿ ಈ ಸುಭಾಷಿತ ಈ ಶ್ಲೋಕ ಹೇಳುತ್ತದೆ. ಅಂತ 6 ಮನುಷ್ಯನಲ್ಲಿ ಈ ಹೇಳಿರ್ತಕ್ಕಂಥ 6 ಗುಣದಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿ
ಒಂದೊಂದು ಗುಣ ಇರ್ಲಿಕ್ಕೆ ಸಾಧ್ಯ. ಒಬ್ಬರಲ್ಲಿ ಉದ್ಯಮ ಇರ್ಬೋದು, ಒಬ್ಬರಲ್ಲಿ ಸಾಹಸ ಇರ್ಬೋದು, ಒಬ್ಬರಲ್ಲಿ ಧೈರ್ಯ ಇರ್ಬೋದು, ಒಬ್ಬರಲ್ಲಿ ಶಕ್ತಿ ಇರ್ಬೋದು, ಒಬ್ಬರಲ್ಲಿ ಪರಾಕ್ರಮ ಇರಬಹುದು. ಒಬ್ಬೊಬ್ಬರಲ್ಲಿ ಒಂದೊಂದು ಗುಣಗಳಿರುತ್ತದೆ. ಆದ್ರೆ ರೇವಣ ಪರಮ ಪೂಜ್ಯ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ 6 ಗುಣಗಳು ಕೂಡ ಅವರಲ್ಲೇ ಇದೆ. ಇಂಥ 6 ಗುಣಗಳನ್ನು ನಾವು ಅವರನ್ನು ನೋಡಿದ್ರೆ ನಾವು ಉದ್ಯಮ, ಸಾಹಸ, ಧೈರ್ಯ, ಬುದ್ಧಿ, ಶಕ್ತಿ, ಪರಾಕ್ರಮಶಾಲಿಗಳು ನಾವು ಕೂಡ ಅವರು ನಡೆದಂತ ದಾರಿಯಲ್ಲಿ ನಾವು ನಮ್ಮ ಜೀವನವನ್ನು ನಡೆದು ಸಮಾಜಕ್ಕೆ ಏನಾದರೂ ನಾವು ಕೂಡ ಮಾಡಬೇಕು ಅಂತ ಅವರನ್ನು ನೋಡಿದ ತಕ್ಷಣ ನಮಗೆ ಒಂದು ಹುಮ್ಮಸ್ಸು ಬರ್ತದೆ. ಅಂತ ಒಂದು ಶಕ್ತಿಯುತವಾದಂತ ಗುರುಗಳು, ಅಂತ ಗುರುಗಳ ನಮ್ಮ ಮೇಲೆ ತುಂಬಾ ಅವರ ಅಭಿಮಾನ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ನಾ ಎಲ್ಲರಿಗೂ ಕೂಡ ಪರಿಚಯ ಇರ್ಲಿಕ್ಕಿಲ್ಲ, ಅವರೇ ಎಲ್ಲರನ್ನ ಈ ಕಡೆನಂದಳ್ಳಿ ಮಠಕ್ಕೆ, ದುಗ್ಲಿ ಮಠಕ್ಕೆ ಗುರುಗಳು ನನ್ನನ್ನ ತುಂಬಾ ಪ್ರೀತಿಯಿಂದ ಅಭಿಮಾನದಿಂದ ನನ್ನನ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಹಾಗೆ ಅನುಗ್ರಹಿಸಿದ್ದಾರೆ. ಹೇಗೆ ತಾಯಿಯಾದವಳು ಮಗನನ್ನ 9 ತಿಂಗಳು ಹೆತ್ತು ಮನೆಯಲ್ಲಿ ಇಟ್ಟು ಹೋಗ್ಬಿಟ್ರೆ ಯಾರಿಗೂ ಕೂಡ ನಿಮ್ ಮಗ ಹೆಂಗಿದ್ದಾನೆ ಅಂತಂತೇಳಿ ಯಾರಿಗೂ ಗೊತ್ತಾಗೋದಿಲ್ಲ. ಆದ್ರೆ ತಾಯಿ ಮಗನನ್ನ ತನ್ನ ಸೊಂಟದ ಮೇಲೆ ಹೆಚ್ಕೊಂಡದನ್ನ ಊರೊಳಗೆ ಎಲ್ಲರಿಗೂ ತೋರಿಸ್ಕೊಂತ ಹೋದ್ರೆ ನನ್ನ ಮಗ ಹಿಂಗಿದಾನೆ ಅಂತ ಹೇಳಿ ಎಲ್ಲ ಊರಿನವ್ರಿಗೆ ಸಂಬಂಧಿಕರಿಗೆ ಗೊತ್ತಾಗ್ತದೆ. ಹಂಗೆ ನಮ್ಮ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಗುರುಗಳು ನಮ್ಮನ್ನ, ಅವರು ನನ್ನ ತಾಯಿ ಇದ್ದಾಗೆ, ಅವರ ಮಗ ಇದ್ದಾಗೆ ನಾನು. ಹಾಗೆ ಅವರು ಎಲ್ಲ ಇಡೀ ಸಮಾಜಕ್ಕೆ ಇವತ್ತು ವೀರಶೈವ ಸಮಾಜಕ್ಕೆ ನನ್ನನ್ನು ಪರಿಚಯಿಸ್ತಾ ಇದ್ದಾರೆ. ಹಾಗೆ ವೀರಶೈವ ಧರ್ಮ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ. ಈ ಧರ್ಮದಲ್ಲಿ ಒಂದು ವಾಣಿ ಇದೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಇದು ಏನು ಸೂಚಿಸುತ್ತದೆ ಅಂತಂದ್ರೆ ಯಾವುದೇ ರೀತಿ ಜಾತಿ ಭೇದ ಭಾವಗಳಿಲ್ಲದೆ, ಪಕ್ಷ ಪಂಥಗಳಿಲ್ಲದೆ, ಯಾವುದೇ ರೀತಿಯ ಒಂದು ಸಂಪ್ರದಾಯಗಳನ್ನು ಕೂಡ ಪಕ್ಷಪಾತ ಮಾಡದೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ನಾವೆಲ್ಲ ಸನಾತನ ಹಿಂದೂ ಧರ್ಮದವರು ಕೂಡ ಒಂದಾಗಿ ದೇಶಕ್ಕೆ, ಭಾರತ ದೇಶಕ್ಕೆ, ನಮ್ಮ ಸನಾತನ ಧರ್ಮಕ್ಕೆ ನಮ್ಮ ಜೀವನವನ್ನು ನಾವೆಲ್ಲರೂ ಕೂಡ ಒಂದುಗೂಡಿ ನಾವು ನಡೆಸಬೇಕು ಅಂತ ಬಾಳೆಹೊನ್ನೂರು ರಂಭಾಪುರಿ ಪೀಠದ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಆ ಪೀಠದ ಒಂದು ವಾಣಿ. ಅಂತ ಒಂದು ಪೀಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಜಗದ್ಗುರುಗಳವರು ಆಗಷ್ಟೇ ಅವರು ಕೂಡ ಹೇಳಿದರು, ಯಾವುದೇ ರೀತಿ ನಾವು ಸಮಾಜದಲ್ಲಿ ಪಕ್ಷಪಾತಗಳನ್ನು ಮಾಡಬಾರದು, ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ನಮ್ಮ ಭಾರತ ದೇಶಕ್ಕೆ, ನಮ್ಮ ಸನಾತನ ಧರ್ಮಕ್ಕೆ ನಮ್ಮ ಜೀವನವನ್ನು ನಾವೆಲ್ಲರೂ ಕೂಡ ದಾರಿ ಇರಬೇಕು. ಹಾಗೆ ಛತ್ರಪತಿ ಶಿವಾಜಿ ಮಹಾರಾಜರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದಾರೆ. ಮಹಾರಾಷ್ಟ್ರದ ಛತ್ರಪತಿ ಶಿವಾಜಿ ಮಹಾರಾಜರು ಅವರ ತಾಯಿ ಜೀಜಾಬಾಯಿ ಹೇಳ್ತಿದ್ಲಂತೆ, ಶಿವಾಜಿ ನಿಮ್ಮಪ್ಪ ಮಹಾರಾಜ ಇದ್ದಾನೆ, ಇಷ್ಟೆಲ್ಲ ಸಂಪತ್ತಿದೆ ನಿನ್ನಲ್ಲಿ, ನಿಮ್ಮಪ್ಪ ಎಲ್ಲ ನಿನ್ ಕುಂತು ತಿನ್ನುವಷ್ಟು ನಿನಗೆ ಮಾಡಿ ಇಟ್ಟಿದ್ದಾನೆ. ಆದ್ರೆ ತಾಯಿ ಹಂಗೆ ಹೇಳಲಿಲ್ಲ, ನೀವೆಲ್ಲ ಕುತ್ಕೊಂಡು ರಾಜ ವೈಭೋಗದಲ್ಲಿ ಮೆರಿಬೇಕಂತ ತಾಯಿ ಶಿವಾಜಿಯನ್ನ ಬೆಳೆಸ್ತಿಲ್ಲಂತೆ. ಜೀಜಾಬಾಯಿ ಶಿವಾಜಿ ಮಹಾರಾಜರನ್ನ ಹೇಗೆ ಬೆಳೆಸಿಲ್ಲ ಅಂದ್ರೆ, ಇಡೀ ನಿನ್ನ ಶರೀರದಲ್ಲಿ ಇರ್ತಕ್ಕಂಥ ಒಂದೊಂದು ರಕ್ತದ ಹನಿಯು ಕೂಡ ನಮ್ಮ ದೇಶಕ್ಕೆ, ಹಾಗೆ ನಮ್ಮ ಸನಾತನ ಧರ್ಮದ ಉನ್ನತಕ್ಕೆ ನಿನ್ನ ಜೀವನವನ್ನ ದಾರಿ ಇರಬೇಕು ಅಂತ ಹೇಳಿ ಜೀಜಾಬಾಯಿ ತನ್ನ ಮಗನನ್ನ ಬೆಳೆಸಿದ್ಲಂತೆ. ಹಾಗೆಲ್ಲರೂ ಕೂಡ ಕಡಿಯನಂದಹಳ್ಳಿಯ ಎಲ್ಲ ಸದ್ಭಕ್ತರು, ಹಾಗೆ ಎಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ಗ್ರಾಮದ ಸದ್ಭಕ್ತರು ಕೂಡ ತಮ್ಮ ತಮ್ಮ ಮಕ್ಕಳಿಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ಜಾಗೃತಿಯನ್ನು ಮೂಡಿಸಿ, ಮಕ್ಕಳಲ್ಲಿ ಕೂಡ ನಮ್ಮ ಸನಾತನ ಧರ್ಮದ ಬಗ್ಗೆ ಅವರಲ್ಲಿ ಯಾವುದೇ ರೀತಿಯ ಒಂದು ಏನೇ ಸಂಕಷ್ಟಗಳು ಬಂದರೂ ಕೂಡ ತಮ್ಮ ಮನಸ್ಸನ್ನ ಚಂಚಲವಾಗಿ ಮಾಡಿಕೊಳ್ಳದೆ ನಮ್ಮ ಹಿಂದೂ ಧರ್ಮದವನ್ನ ಯಾವತ್ತೂ ಕೂಡ ಬಿಡದೆ ನಮ್ಮ ಧರ್ಮದಲ್ಲಿ ಅವರು ಉನ್ನತವಾಗಿ ಬೆಳೆಯುವ ಹಾಗೆ ಎಲ್ಲ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳಿಗೆ ಒಂದು ಹೇಳಿಕೊಡಬೇಕು. ಎಲ್ಲರೂ ಕೂಡ ಹಣೆಯ ಕುಂಕುಮವನ್ನು ಇಟ್ಟುಕೊಳ್ಬೇಕು, ಎಲ್ಲರಿಗೂ ಕೂಡ ಪಂಚೆಯನ್ನು ಉಟ್ಕೊಳ್ಬೇಕು. ಹೆಚ್ಚಾಗಿ ಇಂಥ ಒಂದು ಈ ರೇವಣ ಸಿದ್ದೇಶ್ವರ ಪುಣ್ಯಾಶ್ರಮದ ಈ ಮಠದಲ್ಲಿ ಇಂಥ ಕಾರ್ಯಕ್ರಮಗಳು ನಡೀತಾ ಇರಬೇಕಾದ್ರೆ ಬರೀ
ತಂದೆ ತಾಯಿಗಳು ಬರಬಾರದು, ತಮ್ಮ ತಮ್ಮ ಮಕ್ಕಳನ್ನು ಕೂಡ ಯುವಕರನ್ನ ಕರ್ಕೊಂಡು ಬರ್ಬೇಕು. 25, 26 ವಯಸ್ಸಿನ ಯುವಕರು, 20 ವಯಸ್ಸಿನ ಯುವಕರು ಇಲ್ಲಿ ಬರ್ಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರನ್ನ ಕರ್ಕೊಂಡು ಬಂದಾಗ ಅವರ ಮುಂದಿನ ಭವಿಷ್ಯದಲ್ಲಿ ನಮ್ಮ ಸನಾತನ ಧರ್ಮದ ಬೇರುಗಳಾಗಲಿಕ್ಕೆ ನಿಲ್ಲಲಿಕ್ಕೆ ಸಾಧ್ಯತೆ ಇದೆ. ಹಾಗೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಮಾಡ್ತೀರಾ ಅಂತ ನಾವು ಭಾವಿಸಿದ್ದೇವೆ. ನಿಮ್ಮೆಲ್ಲರಿಗೂ ಕೂಡ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಆಶೀರ್ವಾದ ನಿಮ್ಮೆಲ್ಲರಲ್ಲಿ ಕೂಡ ಇರಲಿ. ಹಾಗೆ ನಮ್ಮ ಆರಾಧ್ಯ ದೇವರಾಗಿರ್ತಕ್ಕಂಥ ಚಂದ್ರಮೌಳೇಶ್ವರ ದೇವರ ಆಶೀರ್ವಾದ ತಮ್ಮ ಮೇಲೆ ಸದಾ ಇರಲಿ ಅಂತ ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಹಾರೈಸಿ ನಮ್ಮ ಮಾತನ್ನ ಉಪಸಂಹಾರ ಮಾಡುತ್ತೇವೆ. ಜಗದ್ಗುರು ಶಂಕರ